ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ. ಹಾಗೆ ಅಲ್ಲಿ ತುಂಬ ವೆರೈಟಿದು ಮಾವಿನ ಹಣ್ಣು ಇತ್ತು, ಬೇರೆ ಬೇರೆ ಕಂಟ್ರಿದ್ದು ಕೂಡ. ಹಾಗೆ ನಾನು ಯಮೇನಿದ್ದು ಇದು ಮಾವಿನ ಹಣ್ಣು ಅಂದರೆ ಇದು ತುಂಬ ಜ್ಯೂಸಿಯಾಗಿತ್ತು ಮತ್ತು ಜ್ಯೂಸಿ ಕೂಡ ತುಂಬ ಟೇಸ್ಟಿ. ನೋಡಿ, ಅದರ ನಾನು ಇದು ತೆಗಿತಾ ಇದ್ದೇನೆ, ಸಿಪ್ಪೆಯನ್ನು. ಮತ್ತು ಸಿಪ್ಪೆ ತೆಗೆಯುವಾಗ ಅಂದರೆ ನಾರು ನಾರು ಥರ ಇಲ್ಲ, ಅಂದರೆ ಒಳಗಡೆ ಪಲ್ಪ್ ತುಂಬ ಸಾಫ್ಟ್ ಮತ್ತು ನೀವು ನೋಡ್ಬೋದು ಸ್ಕಿನ್ ಈಸಿಯಲ್ಲಿ ತೆಗಿಬೋದು. ಕೆಲವು ಮಾವಿನ ಹಣ್ಣಿನ ಒಳಗಡೆ ನಾರು ನಾರು ಥರ ಇರುತ್ತೆ ಮತ್ತು ಸಿಪ್ಪೆ ಕೂಡ ದಪ್ಪ ಇರುತ್ತೆ. ಇದು ಆ ಥರ ಇಲ್ಲ, ಒಂದು ಡಿಫ್ರೆಂಟ್ ಟೈಪಿದು ಮಾವಿನ ಹಣ್ಣು. ಅಂದರೆ ಇಂಡ್ಯಾದಲ್ಲಿ ಕೂಡ ಸಿಗ್ಬೋದು, ಇದು ನನಗೆ ಗೊತ್ತಿಲ್ಲ. ಆದರೆ ದುಬೈಯಲ್ಲಿದು ಈಗ ಸಮ್ಮರ್ ಸೀಸನಲ್ಲಿ ಈ ಥರ ಮಾವಿನ ಹಣ್ಣು ಬರ್ತದೆ. ಮತ್ತು ಇದರ ರೇಟ್ ಕೂಡ ತುಂಬ, ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇದು ಮಾವಿನ ಹಣ್ಣು. ಆದರೆ ತುಂಬ ಟೇಸ್ಟಿ ಆಯಿತಾ, ತುಂಬ ಜ್ಯೂಸಿ ಕೂಡ ತಿನ್ನಲಿಕ್ಕೆ, ಮತ್ತು ತುಂಬ ಸ್ವೀಟ್ ಇದು. ಹಾಗೆ ತುಂಬ ಈಗ ಮಿಲ್ಕ್ ಶೇಕ್ ಎಲ್ಲ ಮಾಡುವಾಗ ಜಾಸ್ತಿ ಸಕ್ಕರೆ ಹಾಕಬೇಕಂತ ಇಲ್ಲ, ಸ್ವಲ್ಪ ಹಾಕಿದರೆ ಸಾಕು, ಅಂದರೆ ಅಷ್ಟು ಸ್ವೀಟ್ ಇದೆ ಇದು. ನೋಡಿ, ಅದರ ಒಂದು ನಾನು ಮಿಲ್ಕ್ ಶೇಕ್ ಮಾಡುವಂತ ಇದ್ದೇನೆ. ಹಾಗೆ ಮಕ್ಕಳಿಗೆ ಕೂಡ ಕುಡಿಲಿಕ್ಕೆ ತುಂಬ ಇಷ್ಟ, ಮತ್ತು ಕೋಲ್ಡ್ ಮಿಲ್ಕ್ ಶೇಕ್ ಈಗ ಸಮ್ಮರ್ ಟೈಮಲ್ಲಿ ಕುಡಿಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಾನು ಮಾವಿನ ಹಣ್ಣು ಇದೆಲ್ಲ ಪಲ್ಪ್ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಈಗ ಬ್ಲೆಂಡ್ ಮಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೇನೆ, ನೋಡ್ಬೋದು, ಸ್ವಲ್ಪ ಸಕ್ಕರೆ. ಮತ್ತು ಇದಕ್ಕೆ ಈಗ ಹಾಕುವ ಅಂದರೆ ಫ್ರಿಜ್ಜಿಂದ ತೆಗೆದದ್ದೇ ಮಿಲ್ಕ್, ಇದು ಕೋಲ್ಡ್ ಮಿಲ್ಕ್, ಹಾಲು. ಅದನ್ನು ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ. ಈಗ ನೋಡಿ, ಅದನ್ನು ಬ್ಲೆಂಡ್ ಮಾಡಿ ತಂದಿದ್ದೇನೆ. ನೋಡಿ, ಈ ಥರ ಮಾಡಿ ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ಮಾವಿನ ಹಣ್ಣು ಕೂಡ ಮಿಲ್ಕ್ ಶೇಕ್ ಮಾಡ್ಬೋದು. ನೋಡಿ, ಅದರ ಮೇಲೆ ನಾನು ಈಗ ಹಾಕ್ತಾ ಇದ್ದೇನೆ ಐಸ್ ಕ್ರೀಮ್. ಅಂದರೆ ಐಸ್ ಕ್ರೀಮ್ ಜೊತೆ ಇದು ಮಿಲ್ಕ್ ಶೇಕ್ ತುಂಬ ಟೇಸ್ಟ್ ಜಾಸ್ತಿ ಆಗುತ್ತೆ. ಮತ್ತು ಗಾರ್ನಿಷಿಗೆ ನಾನು ಸ್ವಲ್ಪ ಪಿಸ್ತಾಶಿಯನ್ನು ಹಾಕ್ತಾ ಇದ್ದೇನೆ, ಮತ್ತು ಸ್ವಲ್ಪ ಪಲ್ಪನ್ನು ಅದರ ಮೇಲೆ ಗಾರ್ನಿಷಿಗೆ ಹಾಕ್ತಾ ಇದ್ದೇನೆ. ಮತ್ತು ಇವತ್ತು ಮದರ್ಸ್ ಡೇ ಕೂಡ, ಹಾಗೆ ಇದೊಂದು ಸ್ಪೆಷಲ್ ಥರ ಮಾಡುವಂತ ಇದ್ದೇನೆ. ನೋಡಿ, ಹಾಗೆ ನೀವು ಕೂಡ ಮಾಡಿ ನೋಡಿ. ನಿಮ್ಗೆ ಗೊತ್ತುಂಟು, ಸಮ್ಮರಲ್ಲಿ ಈಗ ಮಾವಿನ ಹಣ್ಣು ಸೀಸನ್, ತುಂಬ ವೆರೈಟಿದು ಮಾವಿನ ಹಣ್ಣು ಸಿಗುತ್ತೆ. ಮತ್ತು ಯಾವ ಮಾವಿನ ಹಣ್ಣಿಂದ ಕೂಡ ಮಾಡ್ಬೋದು, ತುಂಬ ಟೇಸ್ಟಾಗಿರುತ್ತೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರದ್ದು ಮಾವಿನ ಹಣ್ಣು ಹೊರಗಿಂದ ಕಲರ್ ಕೂಡ ತುಂಬ ಎಲ್ಲೋ ಆಗಿ ಅದರ ಪರಿಮಳ ಕೂಡ ತುಂಬ ಒಳ್ಳೆಯದಿದೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಮಾಡಿ ನೋಡಿ. ಬಾಯ್ ಬಾಯ್.